ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್. ಬೇಸಿಗೆ ಕಾಲ ಬಂದಾಯ್ತು ಸ್ನೇಹಿತರೆ. ಪೋಷಕರಿಗೆ ಈಗ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಅದೇನಪ್ಪ ಅಂದ್ರೆ, ನಮ್ಮ ಮಕ್ಕಳನ್ನ ಯಾವ ಬೋರ್ಡ್ಗೆ ಸೇರಿಸಬೇಕು, ಯಾವ ಸಿಲಬಸ್ ಒಳ್ಳೆಯದು, ಈ ತರ ತುಂಬಾ ತರದ ಕ್ವಶನ್ಸ್ ಅವರ ಮುಂದೆ ಇರ್ತವೆ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮಕ್ಕಳನ್ನ ಯಾವ ಬೋರ್ಡ್ಗೆ ಸೇರಿಸಿದ್ರೆ ಒಳ್ಳೆಯದು, ಹಾಗೆ ಅವರ ಫ್ಯೂಚರು ಯಾವ ಎಜುಕೇಶನ್ ಬೋರ್ಡ್ ನಲ್ಲಿ ಓದಿದ್ರೆ ಚೆನ್ನಾಗಿರುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಈ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ CBSE ಫುಲ್ ಫಾರ್ಮ್ ನೋಡೋದಾದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್, ಹಾಗೆ ICSE ಅಂದ್ರೆ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಸ್ನೇಹಿತರೆ. ಹಾಗೆ ಸ್ಟೇಟ್ ಸಿಲೆಬಸ್ ನ ಬಗ್ಗೆ ನೋಡೋದಾದ್ರೆ ಇದು ಪ್ರತಿಯೊಂದು ರಾಜ್ಯದ ಶಿಕ್ಷಣ ಇಲಾಖೆಯ ನಿಯಂತ್ರಣದಲ್ಲಿ ಇರುತ್ತೆ ಮತ್ತು ಇವು ಪ್ರತಿಯೊಂದು ರಾಜ್ಯದ ಅಧೀನದಲ್ಲಿ ವಿಭಿನ್ನವಾಗಿರ್ತವೆ ಸ್ನೇಹಿತರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ತರನಾದ ಸಿಲೆಬಸ್ ಇರುತ್ತೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ವಿಭಿನ್ನ ಪಠ್ಯ ಪುಸ್ತಕಗಳನ್ನು ಅನುಸರಿಸಲಾಗುತ್ತೆ ಸ್ನೇಹಿತರೆ. ಹಾಗೆ ಇವು ರಾಜ್ಯದ ರಾಜಕೀಯ, ಸಂಸ್ಕೃತಿ ಮತ್ತು ಭಾಷೆಗಳ ಮೇಲೆ ಅನ್ವಯವಾಗಿರ್ತವೆ ಸ್ನೇಹಿತರೆ. ಸ್ಟೇಟ್ ಸಿಲೆಬಸ್ ನಲ್ಲಿ ರಾಜ್ಯ ಸರ್ಕಾರಗಳು ತಮ್ಮಲ್ಲಿನ ಪ್ರಾಧಿಕಾರಗಳ ಮೂಲಕ ಪರೀಕ್ಷೆಗಳನ್ನ ಆಯೋಜಿಸ್ತವೆ ಸ್ನೇಹಿತರೆ, ಹಾಗೂ ರಾಜ್ಯದ ನಿಯಮಾನುಸಾರಗಳ ಪ್ರಕಾರ ಪರೀಕ್ಷೆಗಳನ್ನ ನಡೆಸ್ತವೆ. ಹಾಗೆ CBSE ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಇಂದ ನಿರ್ವಹಿಸಲಾಗುತ್ತೆ. ಇದರ ಸಿಲೆಬಸ್ ದೇಶಾದ್ಯಂತ ಒಂದೇ ತೆರನಾಗಿರುತ್ತೆ. ನೀವು ಯಾವ ಸ್ಟೇಟ್ಗೆ ಹೋದ್ರೂ ಕೂಡ ನಿಮಗೆ ಒಂದೇ ತರನಾದ ಸಿಲೆಬಸ್ ಸಿಗುತ್ತೆ. ಸಾಮಾನ್ಯವಾಗಿ ನ್ಯಾಷನಲ್ ಪಬ್ಲಿಕೇಶನ್ ಅಥವಾ NCERT ಸಿಲೆಬಸ್ ಇರ್ತವೆ ಸ್ನೇಹಿತರೆ. NCERT ಸಿಲೆಬಸ್ ಅಂದ್ರೆ CBSE ಸಿಲೆಬಸ್ ಆಗಿರುತ್ತೆ. CBSE ಯಲ್ಲಿ ಮುಖ್ಯವಾಗಿ 10 ಮತ್ತು 12ನೇ ತರಗತಿಗಳ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಹಾಗೆ ದೇಶಾದ್ಯಂತ ಒಂದೇ ರೀತಿಯಲ್ಲಿ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಈ ಸಿಲೆಬಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ JEE, ನೀಟು ಇನ್ನು ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಅನುಕೂಲ ಆಗುವ ರೀತಿಯಲ್ಲಿ ರೂಪಿಸಲಾಗಿರುತ್ತೆ ಸ್ನೇಹಿತರೆ. CBSE ಸಿಲೆಬಸ್ ಅಲ್ಲಿ ಸೈನ್ಸು, ಮ್ಯಾಥಮೆಟಿಕ್ಸು, ಇಂಗ್ಲಿಷು, ಸೋಷಿಯಲ್ ಸೈನ್ಸ್ ಹಾಗೆ ಬೇರೆ ಸಬ್ಜೆಕ್ಟ್ಸ್ ಕೂಡ ದೇಶಾದ್ಯಂತ ಒಂದೇ ರೀತಿ ವಿನ್ಯಾಸವನ್ನ ಮಾಡಲಾಗಿದೆ ಸ್ನೇಹಿತರೆ. ಹಾಗೆ ICSE ಸಿಲೆಬಸ್ ಬಗ್ಗೆ ನೋಡೋದಾದ್ರೆ CBSE ಸಿಲೆಬಸ್ ಗಿಂತ ಇದು ಅಡ್ವಾನ್ಸ್ಡ್ ಎಜುಕೇಶನ್ ಬೋರ್ಡ್ ಆಗಿರುತ್ತೆ ಸ್ನೇಹಿತರೆ. ಹೌದು, ಇದು ಅಡ್ವಾನ್ಸ್ಡ್ ಎಜುಕೇಶನ್ ಸಿಸ್ಟಮ್ ಆಗಿರುತ್ತೆ. ಅಷ್ಟು ಅಡ್ವಾನ್ಸ್ ನಾಲೆಡ್ಜು ಸಣ್ಣ ಮಕ್ಕಳಿಗೆ ಇರಲ್ಲ, ಅರ್ಥ ಕೂಡ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ನಿಮ್ಮ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ತೀನಿ ಅನ್ನೋದಾದ್ರೆ CBSE ಸಿಲೆಬಸ್ ಸಾಕು ಸ್ನೇಹಿತರೆ. ಸಿಲೆಬಸ್ ಪ್ರಕಾರ, ನಾಲೆಡ್ಜ್ ಪ್ರಕಾರ, ಪ್ರಾಕ್ಟಿಕಲ್ ಆಗಿ ಎಲ್ಲದರಲ್ಲೂ CBSE ಸಿಲೆಬಸ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಟ್ರಾನ್ಸ್ಫರ್ ಜಾಬ್ ನಲ್ಲಿ ಇದ್ರೆ ಅಥವಾ ಬಿಸ್ನೆಸ್ಗೋಸ್ಕರ ಬೇರೆ ಊರಿಗೆ ಶಿಫ್ಟ್ ಆಗ್ತಾ ಇದ್ರೆ ನಿಮ್ಗೆ ಎಲ್ಲಾ ಕಡೆಯಲ್ಲೂ CBSE ಸ್ಕೂಲ್ಸ್ ಸುಲಭವಾಗಿ ಸಿಗ್ತವೆ. ಆದ್ರೆ ICSE ಸ್ಕೂಲ್ಸ್ ಸಿಗೋದು ತುಂಬಾ ಕಡಿಮೆ. CBSE ನಲ್ಲಿ ನಿಮಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ, ಹಿಂದಿಗೂ ಕೂಡ ಫೋಕಸ್ ಮಾಡ್ತಾರೆ. ಆದ್ರೆ ICSE ಸಿಲೆಬಸ್ ಕೇವಲ ಇಂಗ್ಲಿಷ್ ಮಾತ್ರ ಕಲಿಸ್ತಾರೆ. ಹಾಗೆ ಒಂದೆರಡು ಫಾರಿನ್ ಲ್ಯಾಂಗ್ವೇಜಸ್ ಆಪ್ಷನ್ಸ್ ಕೂಡ ಕೊಡಬಹುದು, ಆದ್ರೆ ನಿಮಗೆ ಹಿಂದಿಯನ್ನ ಕಲಿಸೋದಿಲ್ಲ. ಫೀಸ್ ಪ್ರಕಾರ ಬಂದ್ರೆ CBSE ಸಿಲೆಬಸ್ ಅಲ್ಲಿ ನಿಮಗೆ 50,000ದಿಂದ 1 ಲಕ್ಷದೊಳಗೆ ಸೀಟ್ ಸಿಗುತ್ತೆ. ICSE ಸ್ಕೂಲ್ಸ್ ಆದ್ರೆ 1 ಲಕ್ಷದಿಂದ 2 ಲಕ್ಷದವರೆಗೂ ಕೂಡ ಒಂದು ವರ್ಷಕ್ಕೆ ಚಾರ್ಜ್ ಮಾಡಲಾಗತ್ತೆ. ಹಾಗೆ ICSE ಸಿಲೆಬಸ್ ಆದ್ರೆ ಪೇರೆಂಟ್ಸ್ ತುಂಬಾ ಹೊತ್ತು ಮಕ್ಕಳ ಜೊತೆ ಕುಳಿತುಕೊಂಡು ಸ್ಟಡಿಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವರಿಗೆ ಮನೆಯಲ್ಲಿ ತುಂಬಾ ಹೊತ್ತು ಹೇಳ್ಕೊಡ್ಬೇಕಾಗತ್ತೆ ಸ್ನೇಹಿತರೆ. CBSE ಸಿಲೆಬಸ್ ಆದ್ರೆ ದಿನಕ್ಕೆ 1 ಅಥವಾ 2 ಗಂಟೆ ಕೂತ್ಕೊಂಡು ಹೇಳ್ಕೊಟ್ರೆ ಸಾಕು. ಜೊತೆಗೆ ಬೇರೆ ಆಕ್ಟಿವಿಟೀಸ್ ಕೂಡ ತುಂಬಾ ಸಮಯ ಸಿಗುತ್ತೆ. ಅಂದ್ರೆ ಸಂಗೀತ, ಭರತನಾಟ್ಯ, ಸ್ವಿಮ್ಮಿಂಗ್ ಕ್ಲಾಸು, ಆಟ, ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ CBSE ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಬೆಳೆಯುವ ಮಕ್ಕಳಿಗೆ ನೀನು ಹೀಗೆ ಓದು, ಹಾಗೆ ಓದು ಅಂತ ಫೋರ್ಸ್ ಮಾಡಬೇಡಿ. ವಯಸ್ಸಿಗೆ ತಕ್ಕಂತೆ ಅವರೇ ಪ್ರಬುದ್ಧರಾಗ್ತಾರೆ. ಎಲ್ಲರ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಲಿ. ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.